Hi there guys, welcome back. This is Kishore here, founder and CEO of Trade Achievers. ಸೊ ಈ ವಿಡಿಯೋಲಿ ನಾವೇನು ನೋಡ್ತೀವಿ ಅಂತ ನೋಡಿದ್ರೆ ಒಂದು ಮುಖ್ಯವಾದ ವಿಷಯ ಏನು ಅಂದರೆ ಲಾಸ್ಟ್ ಟೈಮ್ ನಾನು ಮನಿ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ತುಂಬ ಜನ ಡೌಟ್ಸ್ ಕೇಳೋಕ್ಕೆ ಶುರು ಮಾಡಿದ್ರು. ಏನಂದರೆ ಯೂಟ್ಯೂಬಲ್ಲಿ ಮಾತ್ರ ಅಲ್ಲದೆ ಇವಾಗ ಕ್ಲಾಸಲ್ಲಿ ಬರೋರು ನನ್ನ ಸ್ಟೂಡೆಂಟ್ಸ್ ಕೂಡ ಸರ್ ಎಲ್ಲರೂ ಹಾಗಂದರೆ ಮಿನಿಮಮ್ 5 ಲಕ್ಷ 10 ಲಕ್ಷ ಇಟ್ಕೊಂಡ್ರೆ ಮಾತ್ರ ಟ್ರೇಡ್ ಮಾಡೋಕ್ಕಾಗತ್ತೆ, ಅವಾಗೆಲ್ಲ ನಾವು ಟ್ರೇಡ್ ಮಾಡೋಕ್ಕಾಗಲ್ವಾ ಅಂತ ಒಂದು ಕ್ವೆಶನ್ ಥರ ಬಂದ್ಬಿಟ್ಟಿದೆ ಇವಾಗ. ಅದಕ್ಕಾಗಿರೋ ಒಂದು ಕ್ಲಾರಿಫಿಕೇಶನ್ನೇ ನಾನು ನಿಮ್ಗೆ ಕೊಡೋಣ ಅಂತ ಇವಾಗ. ಅವಾಗ ಇನ್ನೊಂದು ಕೆಲವು ಜನ ಏನು ಕ್ವಶನ್ ಕೇಳಿದ್ರು ಅಂದರೆ ಸರ್ ನನ್ನ ಹತ್ರ ಫಂಡ್ ಅಂತ ಒಂದು 50,000 ಮಾತ್ರ ಇದೆ, ಆ 50,000 ಇಟ್ಕೊಂಡು ನಾವು ಏನು ಮಾಡ್ಬೋದು? ಸೊ ಇವಾಗ ನೀವು ಹೇಳೋ ಥರ ನೋಡಿದ್ರೆ 5 ಲಕ್ಷ ಇಲ್ಲದೆ ನಾನು ಮಾರ್ಕೆಟ್ ಒಳಗೆ ಬರಲೇಬಾರ್ದಾ ಅಂತ ತುಂಬ ಕ್ವಶನ್ಸ್ ಬಂದಿದೆ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ ರಿಸ್ಕ್ ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಫಾರ್ ಇನ್ವೆಸ್ಟರ್ಸ್. ಅವಾಗ ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನೀವು ಇದನ್ನೇ ಇನ್ವೆಸ್ಟ್ಮೆಂಟ್ ಆಗಿ ಮಾಡ್ತೀನಿ ಅಂದರೆ ಮಿನಿಮಮ್ ಅಮೌಂಟ್ ಇಟ್ಕೊಂಡು ಮಾಡೋದು ಒಂದೇನು ಹೇಳೋದು ಒಂದು ಹೆಲ್ತಿಯಾಗಿರುತ್ತೆ. ಇವಾಗ ಅದರಿಂದ ಎಲ್ಲರ ಹತ್ರನೂ 5 ಲಕ್ಷ ಇರುತ್ತೆ ಅಂದರೆ ಇಲ್ಲ, ಖಂಡಿತ. ಇವಾಗ ನಾವು ಮಿಡಲ್ ಕ್ಲಾಸ್ ಇಂದ ಬರ್ತಾ ಇದೀವಿ. ಇವಾಗ ನನ್ನ ಹತ್ರ ಒಂದು 50,000 ರೂಪಾಯಿ ಇದೆ ಅಂತ ಸ್ಟಾರ್ಟ್ ಮಾಡಿದ್ರೆ ಅವರಿಂದನೂ ಮಾಡೋಕ್ಕಾಗತ್ತೆ. ಏನಂದ್ರೆ ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಬಂದು ಅವ್ರು ಯೂಸ್ ಮಾಡೋಕ್ಕಾಗಲ್ಲ. ನಾನು ಹೇಳಿದ್ದು ಪ್ಯೂರ್ಲಿ ಫಾರ್ ಪ್ಯೂರ್ ಏನು ಹೇಳೋದು ಇನ್ವೆಸ್ಟರ್ಸ್ಗೆ. ಅದು ಇವಾಗ ಇನ್ ಕೇಸ್ ನೀವು ಟ್ರೇಡಿಂಗ್ ಎಲ್ಲ ಮಾಡ್ತೀರಾ ಅಂತ ಬರುವಾಗ ಅದಕ್ಕೂ ಮಾಡೋಕ್ಕಾಗತ್ತೆ. ಇಲ್ಲ ಸರ್ ನಾನು ಇವಾಗ ಇಂಟ್ರಾಡೇ ಮಾಡ್ತಾ ಇದ್ದೀನಿ, ಅವ್ರು ಇನ್ನೊಂದೇನು ಅರ್ಥ ಮಾಡ್ಕೊಂಡಿದ್ದೆ ಅಂದ್ರೆ ಇಂಟ್ರಾಡೇ ಮಾಡಬಾರ್ದು ಅಂತ ಸಾರ್ ಹೇಳಿದ್ದಾರೆ ಅನ್ಕೊಂಡಿದ್ದಾರೆ. ನಾನು ಏನು ಹೇಳಕ್ ಬಂದೆ ಅಂದ್ರೆ ಇಂಟ್ರಾಡೇ ಮಾಡಬೇಕಂದ್ರೆ ಮಾಡಿ, ಆದ್ರೆ ಏನು ಅಂದ್ರೆ ಮಾಡೋರು ಕರೆಕ್ಟಾಗಿ ಗೊತ್ತಿದ್ದು ಮಾಡಿ. ಇವಾಗ ತುಂಬಾ ಜನ ಇಂಟ್ರಾಡೇಲಿ ಏನ್ ಮಾಡ್ತಾರೆ ಅಂದ್ರೆ ಗೊತ್ತಿಲ್ಲದೆ ಒಳಗ್ ಬಂದು ತಕ್ಷಣ ಕಳ್ಕೊಂಡಿದ್ದೆಲ್ಲ ತಗೊಂತೀನಿ. ಇವಾಗ ಒಂದು ಟ್ರೇಡ್ ತಗೊಂಡೆ, ಲಾಸ್ ಆಯ್ತು, ತಕ್ಷಣ ಅದನ್ನ ಚೇಸ್ ಮಾಡ್ತೀನಿ. ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲದೆ ಮೊದಲು ಒಂದು ಟ್ರೇಡ್ ತಗೊಂತಾ ಇರುವಾಗ ಯಾಕೆ ತಗೊಂತಾ ಇದ್ದಾರೆ ಅಂತ ಒಳಗೋಗಿ ಟ್ರೇಡ್ ತಗೊಂಡು ಲಾಸ್ ಮಾಡ್ಕೊಂಡು ಇಲ್ಲ ಇಂಟ್ರಾಡೇಲ್ ಮಾಡಿದೆ ತುಂಬಾ ಲಾಸ್ ಆಯ್ತು, 2,000 ರೂಪಾಯಿ ರಿಸ್ಕ್ ತಗೊಂಡೆ ಆದ್ರೆ 10,000 ರೂಪಾಯಿ ಲಾಸ್ ಆಯ್ತು. ಈ ತರನೇ ತುಂಬಾ ಜನ ಮಾಡ್ತಾ ಇರೋದ್ರಿಂದ ಇಂಟ್ರಾಡೇನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳಿದಷ್ಟೇ, ನಾವು ಮಾಡಬೇಡಿ ಅಂತ ಹೇಳಿಲ್ಲ. ಇಂಟ್ರಾಡೇಸ್ ಫಾರ್ ಪ್ರೊಫೆಷನಲ್ಸ್ ಮೀನ್ಸ್ ಯಾರು ಒಂದು ಟೆಕ್ನಿಕಲ್ ಅನಾಲಿಸಿಸ್ ನ ಮಾಸ್ಟರ್ ಮಾಡಿ ಕರೆಕ್ಟಾಗಿ ಮಾಡೋ ಧಾರಾಳವಾಗಿ ಮಾಡ್ಬೋದು. ಇವಾಗ ಏನಂದ್ರೆ ಟೆಕ್ನಿಕಲ್ಸ್ ಬಂದು ನೀವು ಡೈಲಿ ಯೂಸ್ ಮಾಡಿದ್ರೆ ಟೈಮ್ ತಗೊಂಡು ಅನಲೈಸ್ ಮಾಡ್ಬೋದು. ಇವಾಗ ನೀವು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಮಾಡ್ಬೋದು, ಸ್ಪೀಡ್ ಆಗಿ ಮಾಡ್ಬೋದು. ಅವಾಗ ನಿಮ್ಗೆ ಸ್ಪೀಡ್ ಆಗಿ ಮಾಡೋಷ್ಟು ಕೆಪಾಸಿಟಿ ಇತ್ತು ಅಂದ್ರೆ ಧಾರಾಳವಾಗಿ ನೀವು ಇಂಟ್ರಾಡೇ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಮಾಡಲೇಬಾರ್ದು ಅಂತ ಹೇಳಿಲ್ಲ, ಮಾಡಿದ್ರೆ ಚೆನ್ನಾಗಿ ತಿಳ್ಕೊಂಡು ಮಾಡಬೇಕು ಅಂತ ಹೇಳಿದ್ದು. ಇವಾಗ ಫಾರ್ ಎಕ್ಸಾಂಪಲ್ ನೀವು ತಗೊಂಡ್ರೆ ಇವಾಗ ಇದೊಂದು ಡೌಟ್ ಇತ್ತು ತುಂಬಾ ಜನಕ್ಕೆ, ಸರ್ 50,000 ಇಟ್ಕೊಂಡು ನಾನು ಏನ್ ಮಾಡ್ಬೋದು, ನನಗೆ ಒಂದ್ ದಿವಸಕ್ಕೆ 500 ರೂಪಾಯಿ ತೆಗಿಯಕ್ಕಾಗತ್ತಾ, 1,000 ರೂಪಾಯಿ ತೆಗಿಯಕ್ಕಾಗತ್ತಾ? ಇಲ್ಲ, ತೆಗಿಯಕ್ಕಾಗತ್ತ ಅಂತ ತುಂಬಾ ಜನ ಕೇಳಿದ್ರು. ಪ್ರಾಪರ್ ಅವ್ರಿಗೂ ಸರಿ ಈ ವಿಡಿಯೋಲಿ ಏನಂದ್ರೆ ಒಂದು 50,000 ಇಟ್ಕೊಂಡು ಎವ್ರಿ ಡೇ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾನೊಂದು 500 to 1,000 ತೆಗಿಬೋದಾ ಅಂತ ಕ್ವಶನ್ ಕೇಳಿರೋರಿಗೆ ಆನ್ಸರ್ ಇದು ಎಸ್ ಯು ಕ್ಯಾನ್. 500 ರೂಪಾಯಿ 1,000 ರೂಪಾಯಿ ತೆಗಿಬಹುದು. ಅದಕ್ಕಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ನಾವು ಮೇಂಟೈನ್ ಮಾಡ್ಬೇಕು. ಅದಕ್ಕೆ ಬೇಕಾಗಿರೋ ರಿಸ್ಕ್ ಮ್ಯಾನೇಜ್ಮೆಂಟ್ ಹೇಗೆ ಅಂತ ನೋಡಿದ್ರೆ 2% ರಿಸ್ಕ್ ಇಟ್ಕೊಳ್ಳಿ. ಇವಾಗ ಒಂದು 50,000ಗೆ 2% ರಿಸ್ಕ್ ಅಂದ್ರೆ 1,000 ರೂಪೀಸ್ ಬರುತ್ತೆ. ಅವಾಗ ಮ್ಯಾಕ್ಸಿಮಮ್ 1:2 ಅನ್ಕೊಂಡ್ರೆ ಒಂದು 2,000 ರೂಪೀಸ್ ಟಾರ್ಗೆಟ್ ಇಡ್ಬೋದು. ಅವಾಗ ಆ ತರ ಇಟ್ಕೊಂಡು ಒಂದು ಕಾಂಬಿನೇಷನ್ ಮಾಡ್ಬೋದು. ಇಲ್ಲ ಅವಾಗ ಆ ಟೈಮಲ್ಲಿ ಒಂದೇ ಸ್ಕ್ರಿಪ್ಟ್ ನೋಡಿದ್ರೆ ಸಾಕಾಗಲ್ಲ. ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇವಾಗ ಇಂಟ್ರಾಡೇ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಇವಾಗ ನೀವು ಬಂದು ಒಂದು 50,000 ಇಟ್ಕೊಂಡು ಸ್ಕ್ರಿಪ್ಟ್ ಚೂಸ್ ಮಾಡಿ ಟ್ರೇಡ್ ಮಾಡಿದ್ರೆ 3 ಸ್ಕ್ರಿಪ್ಟ್ಸ್ ಮ್ಯಾಕ್ಸಿಮಮ್ 4 ಸ್ಕ್ರಿಪ್ಟ್ಸ್ ಇಸ್ ಸಾಕು. ತುಂಬಾ ಸ್ಕ್ರಿಪ್ಟ್ ನೋಡಿದ್ರೇನೋ, ಡೈಲಿ ಒಂದೊಂದು ಸ್ಕ್ರಿಪ್ಟ್ ನೋಡಿದ್ರೇನೋ ಆ ಸ್ಕ್ರಿಪ್ಟ್ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಇವಾಗ ನೀವು 4 ಸ್ಕ್ರಿಪ್ಟ್ ಲೆಟ್ಸೆ ಇವಾಗ ನೀವು ಒಂದು SBI ತಗೊಂತೀರಾ, ಬಜಾಜ್ ಆಟೋ ತಗೊಂತೀರಾ, ಇಲ್ಲ ಒಂದು ಬಜಾಜ್ ಫೈನಾನ್ಸ್ ಅಂಡ್ ರಿಲಯನ್ಸ್, ಇದು 4ಕ್ಕೆ ನಾನು ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ರೆ ಅದು 4 ಮಾತ್ರ ಮಾಡಿ. ಆ 4ಅಲ್ಲಿ ಡೈಲಿ ಎಲ್ಲಾ ಸ್ಕ್ರಿಪ್ಟು ಇಂಟ್ರಾಡೇಗೆ ಎಂಟ್ರಿ ಕೊಡುತ್ತೆ. ಆದ್ರೆ ನಮಗ್ ತೆಗಿಯಕ್ ಗೊತ್ತಿರಬೇಕು. ಮುಖ್ಯವಾಗಿ ಏನಂದ್ರೆ ಎಂಟ್ರಿ ಇದೆ, ಆದ್ರೆ ನಾವ್ ತೆಗಿತೀವ, ಅದು ಕರೆಕ್ಟ್ ಆಗಿ ತೆಗಿತೀವ ಅನ್ನೋದೇ ವಿಷಯ. ಇವಾಗ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೊಂದು 2-3 ಸ್ಕ್ರಿಪ್ಟ್ ಒಂದು ಇಂಟ್ರಾಡೇ ಬಂದು ನಾರ್ಮಲ್ ಆಗಿ ಎಷ್ಟು ಆಪರ್ಚುನಿಟೀಸ್ ಇದೆ ಡೈಲಿ ನಮಗೆ 3-4 ಸ್ಕ್ರಿಪ್ಟ್ ಅಲ್ಲಿ ತೆಗಿಯಕ್ಕಾಗತ್ತಾ ಅಂತ ನಾನು ನಿಮ್ಗೆ ತೋರಿಸ್ತೀನಿ, ನೀವು ನೋಡಿ. ಆಲ್ ರೈಟ್, ಇವಾಗ ಇದು ನೋಡಿದ್ರೆ ಇದು ಬಜಾಜ್ ಆಟೋ. ಇದು ಇವಾಗ ಬಜಾಜ್ ಆಟೋ ನೋಡಿದ್ರೆ ಇವಾಗ ನೀವು ಇವತ್ತು ನೆನ್ನೆ ತೋರಿಸ್ತೀನಿ. ನೆನ್ನೆ ಏನಾಗಿದೆ ಅಂತ ಕ್ಲಿಯರ್ ಆಗಿ ನೋಡಿದ್ರೆ ದಿಸ್ ವಾಸ್ ಅ ಟ್ರೆಂಡ್ ಲೈನ್ ಕಾಣಿಸ್ತಾ ಇದೆಯಾ? ಸೊ ಇವಾಗ ಇದ್ರಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಫಾರ್ಮ್ ಆಗಿದೆ. ಮಾರ್ಕೆಟ್ ಏನಾಗಿದೆ ಸೊ ಇವಾಗ ಟ್ರಯಾಂಗಲ್ ಫಾರ್ಮ್ ಆದ್ಮೇಲೆ ಇವಾಗ ನೋಡಿದ್ರೆ ಕ್ಲಿಯರ್ ಆಗಿ ಮಾರ್ಕೆಟ್ ಏನಾಗಿದೆ, ಒಂದು ಟ್ರಯಾಂಗಲ್ ಫಾರ್ಮ್ ಆಗಿ ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಆಗಿದೆ. ಬ್ರೇಕ್ಔಟ್ ಎಲ್ಲಾಗಿದೆ ಅಂತ ನೋಡಿದ್ರೆ ನಿನ್ನೆವರೆಗೂ ಒಳಗಿರೋರಿಗೆ ಇಲ್ಲಿ ಈ ರೆಸಿಸ್ಟೆನ್ಸ್, ಈ ಪಾಯಿಂಟ್ಸ್ ಎಲ್ಲ ಏನು ಅಂದ್ರೆ ಇದೆಲ್ಲ ರೆಸಿಸ್ಟೆನ್ಸ್, ಈ ಪಾಯಿಂಟ್ಸ್ ಎಲ್ಲ ಏನು ಅಂದ್ರೆ ಇದೆಲ್ಲ ಸಪೋರ್ಟ್ ಪಾಯಿಂಟ್ಸ್. ಸೊ ಇವಾಗ ನೀವು ಇದನ್ನ ನೋಡಿದ್ರೆ ಈ ಜಾಗದಲ್ಲಿ ಮಾರ್ಕೆಟ್ ಏನಾಯ್ತು, ಮಾರ್ನಿಂಗ್ ಗ್ಯಾಪ್ ಅಲ್ಲಿ ಮಾರ್ಕೆಟ್ ಏನಾಯ್ತು, ಕರೆಕ್ಟಾಗಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬಿಡ್ತು. ಅದು ಓಪನ್ ಆದ್ಮೇಲೆ ಇಲ್ಲೇನಾಯ್ತು, ಇಟ್ ವೆಂಟ್ ಅಂಡ್ ಬ್ರೋಕ್ ದ ಆ ಟ್ರಯಾಂಗಲ್ ಬ್ರೇಕ್ ಆಗಿದೆ. ಅದು ಹೊಡೆದು ಕರೆಕ್ಟಾಗಿ ಇಲ್ಲಿ ರೀಟಚ್ ಕೊಟ್ಬಿಟ್ಟು ಮಾರ್ಕೆಟ್ ಮತ್ತೆ ಏರಿದೆ.
ಇವಾಗ ಈ ರೀಟೆಸ್ಟ್ ಅಲ್ಲಿ ಟ್ರೇಡ್ ತಗೊಂಡಿರೋರಿಗೆಲ್ಲ ಪ್ರಾಫಿಟ್ಸ್. ಅವಾಗ ಈ ಜಾಗದಲ್ಲಿ ನಾರ್ಮಲ್ ಆಗಿ ಟ್ರೇಡ್ ಮಾಡೋದಕ್ಕೂ ಪ್ಯಾಟರ್ನ್ಸ್ ಇಟ್ಕೊಂಡು ಟ್ರೇಡ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಈ ಜಾಗದಲ್ಲಿ ಲೆಟ್ಸ್ ಐ ಆಮ್ ಯೂಸಿಂಗ್ ಮೈ ಫಿಬೊನಾಚಿ ಟೂಲ್. ಇವಾಗ ಕರೆಕ್ಟಾಗಿ ಫಿಬ್ ಹಾಕಿದ್ರೆ ಏನಾಯ್ತು, ಇಲ್ಲಿ ಕ್ಲಿಯರ್ ಆಗಿ ಬಂದು 3 ಲೆವೆಲ್ಸ್ ಆಫ್ ಮಾರ್ಕೆಟ್ ನನಗೆ ವ್ಯಾಲ್ಯೂ ಕೊಟ್ಟಿದೆ. ಸೊ ಈ ರೇಂಜಲ್ಲಿ ನನಗೆ ಕರೆಕ್ಟಾಗಿ ಬ್ರೇಕ್ಔಟ್ ಆಗಿ, ಈ ಬ್ರೇಕ್ಔಟ್ ಮುಗಿದ ಮೇಲೆ ರೀಟೆಸ್ಟ್ ಆಗಿ ಬೈ ಮಾಡಿದ್ರೆ ಈ ಪ್ಯಾಟರ್ನ್ ನೋಡಿಕೊಂಡು 3 ಲೆವೆಲ್ ಆಫ್ ಟಾರ್ಗೆಟ್ ಹೋಗುವಾಗ ಆಲ್ಮೋಸ್ಟ್ ಇಲ್ಲಿ ಹೇಗೆ ಇಲ್ಲಿ ನೋಡಿದ್ರೆ 3820 ಇಂದ 3880 ವರೆಗೂ ಹೋಗಾಯ್ತು. ಸೊ ಇದರಲ್ಲಿ ಏನು ಪ್ರಾಫಿಟ್ ಮಾಡೋಕ್ಕಾಗತ್ತೆ? ಇವಾಗ ನನ್ನ ಹತ್ರ 50,000 ಇದೆ ಅಂದರೆ ಇಂಟ್ರಾಡೇಗೆ ಶೇರ್ಸ್ ಅಲ್ಲಿ ಇನ್ನೂ ನಮಗೆ ಎಕ್ಸ್ಪೋಜರ್ ಸಿಗುತ್ತೆ. ಮಿನಿಮಮ್ 5 to 6 times ವರೆಗೂ ಏನು ಕೊಡ್ತಾ ಇದ್ದಾರೆ ಅಂದರೆ ಎಕ್ಸ್ಪೋಜರ್ ಕೊಡ್ತಾ ಇದ್ದಾರೆ. ಯಾವುದರಲ್ಲಿ? ಈಕ್ವಿಟಿ ಸ್ಲೈಡಲ್ಲಿ. ಫ್ಯೂಚರ್ಸಲ್ಲಿ ನಿಮ್ಗೆ ಏನಾಗುತ್ತೆ, ಎಕ್ಸ್ಪೋಜರ್ ಕಟ್ ಮಾಡಿಬಿಟ್ರು. ಆದರೆ ಈಕ್ವಿಟೀಸಲ್ಲಿ ಇನ್ನೂ ನಿಮಗೆ 4 to 6 times ವರೆಗೂ ಸ್ಕ್ರಿಪ್ಟ್ಸಲ್ಲಿ ಬಂದು ನಿಮಗೆ ಎಕ್ಸ್ಪೋಜರ್ ಇದೆ. ಸೊ ನಿಮಗೆ 50,000 ಇದ್ರೆ ನಿಮಗೆ 5 times ಎಕ್ಸ್ಪೋಜರ್ ಸಿಗುತ್ತೆ. ಅಂದರೆ 50,000 ಏನಾಯ್ತು, 2.5 lakhs ವರ್ತ್ ಶೇರ್ಸ್ ಇದೆ. ಇವಾಗ ಈ ಬಜಾಜ್ ಆಟೋ ಶೇರ್ಸ್ ನೋಡಿದ್ರೆ ಆಲ್ಮೋಸ್ಟ್ 3,820 ತಗೊಂಡಿದ್ರೆ ಲೆಟ್ಸ್ ಸೇ 3,880 ವರೆಗೂ ಹೋಗಿದೆ ಅಂತ. ಆಲ್ಮೋಸ್ಟ್ 50 ಪಾಯಿಂಟಿಂದ 60 ಪಾಯಿಂಟ್ ಮೂವ್ಮೆಂಟ್ ಆಗಿದೆ. ಸೊ ಜಸ್ಟ್ ಯೋಚನೆ ಮಾಡಿ ನೋಡಿ, ಇದರಲ್ಲಿ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಇಟ್ ಕಮ್ಸ್ ಮೋರ್ ದನ್ 1,500 to 2,000 rupees. ಒಂದು 3,500 ವರೆಗೂ ಹೋಗಿರುತ್ತೆ ಅದು. ಅದೇ ಫುಲ್ ಆಗಿ ಹಿಡಿಯಕ್ಕಾಗಲ್ಲ ನಮಗೆ. ಅದಕ್ಕೆ ನಾವು 3 ಪಾಯಿಂಟ್ ಹಿಡಿಯಕ್ಕಾಗತ್ತೆ ಅಂದ್ರೆ ಆಗಲ್ಲ. ಇವಾಗ ಇಲ್ಲಿಂದ ಈ ರ್ಯಾಲಿ ಬಂದು 3,500 ವರ್ತ್ ಆಫ್ ರ್ಯಾಲಿ ಅಂದ್ರೆ ಅದ್ರಲ್ಲಿ ನಮಗೇನ್ ಬೇಕು, 500 to 1,000 ಅಂದ್ರೆ ಆ 20 ಪಾಯಿಂಟ್ಸ್ ಇಲ್ಲ 15 ಪಾಯಿಂಟ್ಸ್ ಅದನ್ನ ಮುಗಿಸಿ ನಾವು ಆಚೆ ಬಂದ್ರೆ ಸಾಕು. ಆದ್ರೆ ಏನಾದ್ರೆ ಇಲ್ಲಿ ಪ್ಯಾಟರ್ನ್ ಇರೋದು ಗೊತ್ತಿರಬೇಕು, ಇಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಗೊತ್ತಿರಬೇಕು. ನೆಕ್ಸ್ಟ್ ಈ ಫಿಬ್ ಲೆವೆಲ್ ಅಲ್ಲಿ ರಿಟ್ರೇಸ್ ಆಗಿ ಮಾರ್ಕೆಟ್ ಬ್ರೇಕ್ ಆಗಿ ಇವಾಗ ಫುಲ್ ಆಗಿ ಹೋಗಿದೆ ಅಂತ ಕಾಣ್ತಿದೆ. ದೆನ್ ಆ ಟ್ರೆಂಡ್ ತೆಗೆದ್ರೆ ನಾವು ಇಟ್ ವಿಲ್ ಬಿ ಪ್ರಾಫಿಟಬಲ್. ಸರಿ, ಅದು ನೆನ್ನೆದಾಯ್ತು. ಇವತ್ತಿನ ನೋಡಿದ್ರೆ ಮತ್ತೆ ಏನಾಯ್ತು, ಮಾರ್ಕೆಟ್ ಕರೆಕ್ಟಾಗಿ ಬಂದು ಲೋ ಬಂದು ಮತ್ತೆ ಒಂದು ಕರೆಕ್ಷನ್ ಬಂದಿದೆ. ಕರೆಕ್ಷನ್ ಬಂದು ಇವಾಗ ಕರೆಕ್ಟಾಗಿ ಇವಾಗ ಫಿಬ್ ತೆಗೆದು ನೋಡಿದ್ರೆ ಎಕ್ಸಾಕ್ಟ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ 61.8%. ಇವಾಗ ಒಂದು ಕರೆಕ್ಟಾಗಿ 60% ರೀಟ್ರೇಸ್ಮೆಂಟ್ ಕೊಟ್ಟು ಮಾರ್ಕೆಟ್ ಏನ್ ಮಾಡಿದೆ, ಕೆಳಗೆ ಬಂದಿದೆ. ಸೊ ಈ ಜಾಗದಲ್ಲಿ ಟ್ರೇಡ್ ಮಾಡ್ಬೇಕು ಅನ್ಕೊಂಡಿರೋರು ಇವಾಗ ನೀವೆಲ್ಲ ಬೇಸಿಕ್ ಆಗಿ ಒಂದು ಲೋಯೆಸ್ಟ್ ಫಾರ್ಮ್ ಆಫ್ ಟೆಕ್ನಿಕಲ್ಸ್ ಅನ್ಕೊಂಡ್ರೇನು, ಕ್ಯಾಂಡಲ್ ಸ್ಟಿಕ್ಸ್ ನೋಡಿದ್ರೇನು ಇದ್ರಲ್ಲಿ ನಿಮಗೆ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಅಂದ್ರೆ ನೀವು ಫಿಬ್ ಇಟ್ಕೊಂಡು ನೀವು ಟ್ರೇಡ್ ಮಾಡ್ಬೋದು. ಆದ್ರೆ ಏನಂದ್ರೆ ಇದ್ರ ಟಾರ್ಗೆಟ್ ಇವಾಗ ನಾವು ಹಾಕಿದ್ರೆ ಏನಾಗಿದೆ ನೋಡಿ, ಕರೆಕ್ಟಾಗಿ ನನಗೆ ಟಾರ್ಗೆಟ್ ಬಂದು ರೀಚ್ ಆಗಿದೆ. ಸೊ ಇವಾಗ ಈ ಜಾಗದಿಂದ 3,060 ಇಂದ 3,810 ವರೆಗೂ 50 ಪಾಯಿಂಟ್ಸ್ ಮೂವ್ ಆಗಿದೆ. ಸಾರಿ, 50 ಪಾಯಿಂಟ್ಸ್ ಆವರೇಜ್ ಆಗಿ ಮೊಮೆಂಟಮ್ ಇದ್ದಿದೆ. ಸೊ ಅವಾಗ 20 ಪಾಯಿಂಟ್ ಹಿಡಿದ್ರೇನು ಯುಲ್ ಗೆಟ್ ದಟ್ 500 to 1,000 rupees ಡೈಲಿ. ಸೊ ಅವಾಗ ತೆಗಿಯಕ್ಕಾಗತ್ತೆ ಅಂದ್ರೆ ಖಂಡಿತ ತೆಗಿಯಕ್ಕಾಗತ್ತೆ. ಆದ್ರೆ ಗೊತ್ತಿದ್ರೆ ಮಾತ್ರ ತೆಗಿಯಕ್ಕಾಗೋದು. ನೀವು ಗೊತ್ತಿಲ್ಲದೆ ಒಳಗೆ ಹೋಗಿ ನಾನು ಬಂದು ಬೈ ಮಾಡಿದೆ, ಸೇಲ್ ಮಾಡಿದೆ, ಏನೋ ಒಂದು ಮಾಡಿದೆ ಸರ್ ಬರುತ್ತೆ ಅನ್ಕೊಂಡೆ, ಸರ್ ಬರ್ಲಿಲ್ಲ, ಕರೆಕ್ಟಾಗಿ ತೆಗೆದ್ರೆ ಮಾತ್ರ ಬರುತ್ತೆ. ಇದು ಬಂದು ಬಜಾಜ್ ಆಟೋ. ನೆಕ್ಸ್ಟ್ ಒಂದು ಸ್ಕ್ರಿಪ್ಟ್ ತೋರಿಸ್ತೀನಿ ನಿಮಗೆ. ಇವಾಗ ವಿಲ್ ಟೇಕ್ ಬ್ರಿಟಾನಿಯಾ. ಇವಾಗ ಬ್ರಿಟಾನಿಯಾ ನೋಡಿದ್ರೆ ನಿನ್ನೆ ಒಂದು ಆಪರ್ಚುನಿಟಿ ಮಾರ್ಕೆಟ್ ಬಂದು ಕರೆಕ್ಟಾಗಿ ಕೊಟ್ಟಿದೆ. ಮಾರ್ಕೆಟ್ ಫುಲ್ ಆಗಿ ಏರಿದೆ. ಏನು ಅಂತ ನೋಡಿದ್ರೆ ಕಾಣಿಸ್ತಾ ಇದೆಯಾ, ಫಿಬ್ ಲೆವೆಲ್ ಯೂಸ್ ಮಾಡಿದ್ರೆ ನಮಗೊಂದು 30% ರೀಟ್ರೇಸ್ಮೆಂಟ್ ಕೊಟ್ಟು ಅಲ್ಲಿಂದ ಮಾರ್ಕೆಟ್ ರಿವರ್ಸ್ ಆಗಿ ಟಾರ್ಗೆಟ್ ಹೋಗಿದೆ. ಎಷ್ಟು ದೂರ ಹೋಗಿದೆ ಅಂತ ನೋಡಿ. ಸೊ ನೆನ್ನೆನೆ ಫಸ್ಟ್ ಟಾರ್ಗೆಟ್ ಮುಗಿಸಿ ಮಾರ್ಕೆಟ್ ಮತ್ತೆ ಹೈ ಕೊಟ್ಟು ನೆಕ್ಸ್ಟ್ ಡೇ ಏನ್ ಮಾಡಿದೆ, ಮತ್ತೆ ಮಾರ್ಕೆಟ್ ಸ್ಟಾರ್ಟೆಡ್ ಟು ಟ್ರೆಂಡ್ ಅಪ್. ಸೊ ನೆಕ್ಸ್ಟ್ ಡೇ ಕೂಡ ಈ ಪ್ರೀವಿಯಸ್ ಹೈ ಆದ್ಮೇಲೆ ಅದು ಮೇಲೆ ಓಪನ್ ಆಗಿದೆ. ಅದು ಓಪನ್ ಆಗಿ ಕ್ಲೋಸ್ ಆಗಿ ಅದಾದ್ಮೇಲೆ ಮೇಲೆ ಹೋಗಿದೆ. ಸೊ ಈ ರ್ಯಾಲಿ ತಗೊಂಡ್ರೇನು ಇಲ್ಲೂ ನಿಮಗೆ ಯು ಕ್ಯಾನ್ ಮೇಕ್ ಅರೌಂಡ್ 2,000 to 3,000 rupees ಆಸ್ ಪ್ರಾಫಿಟ್. ಇದಿಲ್ವಾ ನೆನ್ನೆ? ಓಕೆ ಸರಿ ಸರ್, ನನಗೆ ಮಾರ್ನಿಂಗ್ ಓಪನಿಂಗ್ ಅಲ್ಲಿ ಭಯ ಆಯ್ತು. ಸರಿ, ಮಾರ್ನಿಂಗ್ ಓಪನಿಂಗ್ ನಿಮಗೆ ಇಷ್ಟ ಇಲ್ಲ. ಇವಾಗ ಇಲ್ಲೇನಾಯ್ತು, ಎಕ್ಸಾಕ್ಟ್ ಆಗಿ ಇಲ್ಲಿ ಬಂತು, ಮತ್ತೆ ಕೆಳಗೆ ಬಂತು, ಮತ್ತೆ ಕರೆಕ್ಷನ್ ಬಂತು, ಮತ್ತೆ ಏನಾಯ್ತು, ಮತ್ತೆ ಸೈಡ್ ವೈಸ್ ಆಗಿ ಡಬಲ್ ಟಾಪ್ ಆಯ್ತು. ಕಾಣಿಸ್ತಿದ್ಯಾ? ಕ್ಲಿಯರ್ ಡಬಲ್ ಟಾಪ್ ಆಗಿ ವಿ ಹ್ಯಾಡ್ ಅ ನೆಕ್ ಲೈನ್. ಇವಾಗ ನೆಕ್ ಲೈನ್ಗೂ ಡಬಲ್ ಟಾಪ್ಗೂ ಟಾರ್ಗೆಟ್ ನೋಡಿದ್ರೇನೆ ಎಕ್ಸಾಕ್ಟ್ ಆಗಿ ಎಲ್ಲಿ ಬಂದಿದೆ ಕಾಣಿಸ್ತಿದ್ಯಾ? ಟಾರ್ಗೆಟ್ ಎಲ್ಲಿ ಬಂದಿದೆ? ಎಕ್ಸಾಕ್ಟ್ಲಿ ಅಟ್ ದಿ ಬಾಟಮ್. ಕಾಣಿಸ್ತಿದ್ಯಾ? ಸೊ ಪ್ರೀವಿಯಸ್ ಲೈನ್ ಆಫ್ ಸಪೋರ್ಟ್ ಅಂಡ್ ಇದು ಏನಾಗಿದೆ, ಇಟ್ ವಾಸ್ ಮ್ಯಾಚ್ಡ್. ಇವಾಗ ಪ್ರೀವಿಯಸ್ ಲೈನ್ ಆಫ್ ಸಪೋರ್ಟ್ ಮತ್ತೆ ಇದು ಸಪೋರ್ಟು ಪ್ಲಸ್ ಡಬಲ್ ಟಾಪ್ ಹೊಡೆದು ಅದಾದ್ಮೇಲೆ ಟಾರ್ಗೆಟ್ ಬಂದು ಇದು ಕ್ಲಿಯರ್ ಆಗಿ ಹೇಳಿದೆ ನಮಗೆ. ಕಾಣಿಸ್ತಿದ್ಯಾ? ಸೊ ಇನ್ ಕೇಸ್ ಇವತ್ತು ನೀವು ಟ್ರೇಡಲ್ಲಿ ನೋಡಿದ್ರೆ ಮತ್ತೆ ಇವಾಗ ಏನಾಗಿದೆ, ಮಾರ್ಕೆಟಲ್ಲಿ ಹೋಗಿ ಕರೆಕ್ಷನ್ ಕೊಟ್ಟು
ಇವಾಗ ಕರೆಕ್ಟಾಗಿ ಎಲ್ಲಿ ಬಂದು ನಿಂತಿದೆ, ಪ್ರೀವಿಯಸ್ ಲೈನ್ ಆಫ್ ರೆಸಿಸ್ಟೆನ್ಸ್ ಅಲ್ಲಿ ಇದೆ. ಸೊ ಇದು ಬ್ರೇಕ್ ಆದ್ರೆ ಏನ್ ಮಾಡಕ್ಕಾಗತ್ತೆ, ವಿ ಕ್ಯಾನ್ ಗೋ ಫಾರ್ ಅ ಬೈ. ಸೊ ಈ ಜಾಗದಲ್ಲೂ ಯು ಹ್ಯಾಡ್ ಅನ್ ಆಪರ್ಚುನಿಟಿ. ಸೊ ಫಸ್ಟ್ ನೋಡಿದ್ ಬಜಾಜ್ ಆಟೋ ಅಂದ್ರೆ ಇವಾಗ ನೋಡ್ತಾ ಇರೋದು ಬ್ರಿಟಾನಿಯಾ. ಇವಾಗ ನೆಕ್ಸ್ಟ್ ನೋಡಿದ್ರೆ ಲೆಟ್ಸ್ ಗೋ ಫಾರ್ ರಿಲಯನ್ಸ್ ಇಂಡಸ್ಟ್ರೀಸ್. ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ತಗೊಂಡ್ರೆ ಒಂದು 2-3 ಡೇಸ್ ಇಂದಾನೆ ಇಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ದಿಸ್ ವಾಸ್ ಅ ಸೈಡ್ ವೇಸ್ ಮಾರ್ಕೆಟ್. ಸೊ ಇವಾಗ ಈ 2-3 ಡೇಸ್ ಇಂದಾನೆ ಏನಾಗಿದೆ, ರಿಲಯನ್ಸ್ ಟಾಪ್ ಬಂದು 2400 ಹತ್ರ ಅಂಡ್ ಬಾಟಮ್ ಬಂದು 2360, ಒಂದು 30 ಪಾಯಿಂಟ್ಸ್ ರೇಂಜ್ ಅಲ್ಲಿ ಏನಾಗಿದೆ ರಿಲಯನ್ಸ್. ಇವಾಗ ನೀವು ರೇಂಜ್ ಬೌಂಡ್ ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಮೇಲ್ ಹೋಗೋವಾಗೆಲ್ಲ ಏನ್ ಮಾಡಿರ್ಬೋದಾಯ್ತು, ಸೇಲ್ ಮಾಡಬಹುದಾಯ್ತು. ಕೆಳಗೆ ಬರುವಾಗೆಲ್ಲ ಯು ಕುಡ್ ಹ್ಯಾವ್ ಗಾನ್ ಫಾರ್ ಅ ಬೈ. ಇಲ್ಲಿ ನೋಡಿದ್ರ, ದಿಸ್ ಇಸ್ ವಾಟ್ ಯು ಕಾಲ್ ಅ ರೇಂಜ್ ಬೌಂಡ್. ಇವಾಗ ರೇಂಜ್ ಬೌಂಡ್ ಅಲ್ಲಿ ಸಿಂಪಲ್ ಆಗಿ ನೋಡಿದ್ರೆ ಕೂಡ ಕೆಳಗೆ ಏನ್ ಬೈ ಮಾಡಬೇಕು ಅಂತ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಸೈಡ್ ವೇಸ್ ಅಲ್ಲಿ. ಇದನ್ನ ಬಿಟ್ಟಿದ್ರು ಕೂಡ ಈ ಜಾಗದಲ್ಲಿ ಬ್ರೇಕ್ ಆಯ್ತು ನೋಡಿ, ಹೈ ಬ್ರೇಕ್ ಆಗಿ ಸೈಡ್ ವೇಸ್ ಬಿಟ್ಟು ದಾಟಿದ ತಕ್ಷಣ ಬೈ ಮಾಡಿರ್ಬೋದಾಗಿತ್ತು. ಅದಾದ್ಮೇಲೆ ಬೈ ಮಾಡಿದ್ರು ಮೇಲ್ ಬಂದಿದೆ. ಇಲ್ಲ ನಾನು ಅದನ್ನು ಬಿಟ್ಬಿಟ್ಟೆ ಸರ್ ಅಂದ್ರೆ ಸರಿ, ಅದಾದ್ಮೇಲೆ ಏನಾಯ್ತು ಅಂತ ನೋಡಿ. ಇವತ್ತಿನ ಮಾರ್ಕೆಟ್ ಅಲ್ಲಿ ಇಟ್ ಫಾರ್ಮ್ಡ್ ಅ ಪ್ಯಾಟರ್ನ್. ಏನ್ ಪ್ಯಾಟರ್ನ್ ಅಂದ್ರೆ ಇಟ್ ವಾಸ್ ಅ ಕ್ಲಿಯರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್. ಕಾಣಿಸ್ತಿದ್ಯಾ? ಸೊ ಇವತ್ತಿನ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮುಗಿಸಿ ಅದ್ರ ಟಾರ್ಗೆಟ್ ಮುಗಿಸ್ತು. ಸೊ ಆಲ್ಮೋಸ್ಟ್ ಎಲ್ಲಾನು ಮಾರ್ಕೆಟ್ ವರ್ಕ್ಸ್ ಅಕಾರ್ಡಿಂಗ್ ಟು ಸ್ಟ್ರಕ್ಚರ್. ಇವಾಗ ಇದ್ರಲ್ಲಿ ಕ್ಲಿಯರ್ ಆಗಿ ಸೈಡ್ ವೇಸ್ ಬಂತು, ಸೈಡ್ ವೇಸ್ ಮುಗೀತು, ಅದಾದ್ಮೇಲೆ ಟ್ರೆಂಡ್ ಆಯ್ತು, ಟ್ರೆಂಡ್ ಮುಗಿಸಿ ಅದಾದ್ಮೇಲೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಕೊಡ್ತು, ಅದು ಬ್ರೇಕ್ ಆಗಿ ಇವತ್ತು ಮುಗಿಸಾಯ್ತು. ಸೊ ಏನಂದ್ರೆ ಇಟ್ ಆಲ್ ವರ್ಕ್ಸ್. ಇವಾಗ ನೀವು ಇಂಟ್ರಾಡೇ ಮಾಡಕ್ ಆಗಲ್ಲ ಅಂತ ಹೇಳಿಲ್ಲ, ನೀವು ಕೇಳಿರೋ ಆ 500 to 1000 ತೆಗಿಬಹುದು ಅಂದ್ರೆ ಡೆಫಿನೆಟ್ ಆಗಿ ತೆಗಿಬಹುದು. ಆದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಅಂಡ್ ಏನು ಹೇಳಿದ್ದು ಪ್ರೊಫೆಷನಲಿಸಮ್. ಇದೆಲ್ಲ ಅನಲೈಸ್ ಮಾಡಿ ಇಮಿಡಿಯೇಟ್ ಆಗಿ ಅನಲೈಸ್ ಮಾಡಕ್ ಗೊತ್ತಿರಬೇಕು. ಏನೋ ಒಂದು ಡೈಲಿ ಹಾಕೋ ತರ ನಿಧಾನ ಕುತ್ಕೊಂಡು ಹಾಕಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಏನ್ ಮಾಡಬೇಕು, ತಕ್ಷಣ ಮಾಡೋ ತರ ವಿ ಹ್ಯಾವ್ ಟು ಬಿ ರೆಡಿ. ಸೊ ಅದು ತುಂಬಾ ಮುಖ್ಯ, ಅದು ಮೈಂಡಲ್ಲಿ ಇಟ್ಕೊಳ್ಳಿ. ಅಂಡ್ ಇನ್ನೊಂದು ಸ್ಕ್ರಿಪ್ಟ್ ನೋಡೋಣ ಅಂದ್ರೆ ಲೆಟ್ಸ್ ಸೇ ನಿಫ್ಟಿ. ಇವಾಗ ನಿಫ್ಟಿ ನೋಡಿದ್ರೆ ಕರೆಕ್ಟ್ ಆಗಿ ಏನಾಯ್ತು, ಇವಾಗ ನಾವು ಲಾಸ್ಟ್ ನಾನು ಹಾಕಿದ ವಿಡಿಯೋ ಪ್ಲಸ್ ದೀಪಕ್ ಅವರು ಹಾಕಿದ ವಿಡಿಯೋದಲ್ಲಿ ಏನ್ ಹೇಳಿದ್ವಿ ಅಂದ್ರೆ ನಿಫ್ಟಿ ಬಂದು ಟಾರ್ಗೆಟ್ ವಿಲ್ ಬಿ 17,700 to 17,800 ರೇಂಜ್. ಕರೆಕ್ಟ್ ಆಗಿ ಇವಾಗ ಏನಾಗಿದೆ ಮಾರ್ಕೆಟ್, ಟುಡೇಸ್ ಹೈ ವಾಸ್ 17,792. ಟಾರ್ಗೆಟ್ ಮುಗಿಸಿ ಏನಾಯ್ತು, ದೇರ್ ವಾಸ್ ಅ ಕರೆಕ್ಷನ್. ಸರಿ, ಇವತ್ತು ನೀವು ಆ ಟಾರ್ಗೆಟ್ ಬಿಟ್ಬಿಟ್ರಿ, ಓಕೆ, ಅಟ್ಲೀಸ್ಟ್ ಕರೆಕ್ಷನ್ ಅಲ್ಲಿ ಏನಾಯ್ತು ಇವತ್ತು, ಸಿ ಕರೆಕ್ಟ್ ಆಗಿ ಬಂದು ಇಟ್ ಫಾರ್ಮ್ ದ ಟ್ರಯಾಂಗಲ್ ಫಾರ್ಮ್ ಮಾಡ್ಬಿಟ್ಟು ಮಾರ್ಕೆಟ್ ಏನಾಯ್ತು. ಸೊ ಈ ಟ್ರಯಾಂಗಲ್ ಮುಂಚೆನೆ ಇದು ಹೋಯ್ತು ನೋಡಿ, ಕೆಳಗೆ ಬಂದು ಮತ್ತೆ ಏನಾಯ್ತು ಮಾರ್ಕೆಟ್, ಕರೆಕ್ಷನ್ ಬಂದು ಕರೆಕ್ಷನ್ ಆದ್ಮೇಲೆ ಮತ್ತೆ ಸೈಡ್ ವೇಸ್ ಫಾರ್ಮ್ ಆಯ್ತು. ಸೊ ಈ ಕರೆಕ್ಷನ್ ನೀವು ಟಾರ್ಗೆಟ್ ಹಾಕಿದ್ರೇನೆ ಕರೆಕ್ಟ್ ಆಗಿ ಸೆಕೆಂಡ್ ಟಾರ್ಗೆಟ್ ಮುಗಿತಾ. ಸೊ ನಿಫ್ಟಿ 50 17,700 ಟಚ್ ಆಯ್ತು ಅಂದ್ರೆ ಅಲ್ಲಿಂದ ಎಷ್ಟಾಗಿದೆ, 568 ವರೆಗೂ ಬಂದಿದೆ. ಸೊ ನೀವು ಫ್ಯೂಚರ್ ಅಲ್ಲಿ ಮಾಡ್ತೀರ ಅಂದ್ರೆ ಅದರಲ್ಲೂ ಟ್ರೈ ಮಾಡ್ಬೋದು. ಸೊ ಆಲ್ಮೋಸ್ಟ್ 150 ಪಾಯಿಂಟ್ಸ್ ಏನಾಯ್ತು ನಮಗೆ ರ್ಯಾಲಿ ಆಯ್ತು. ಸೊ 120 ಪಾಯಿಂಟ್ಸ್ ಅಂತ ಎಲ್ಲರಿಗೂ ಗೊತ್ತು, ಫ್ಯೂಚರ್ ಅಲ್ಲಿ ಟ್ರೇಡ್ ಮಾಡಬೇಕು 10,000 ಮಿನಿಮಮ್. ಸೊ ಆಪರ್ಚುನಿಟೀಸ್ ಆರ್ ದೇರ್, ಬಟ್ ಹೇಗೆ ಯೂಸ್ ಮಾಡ್ಕೊಂತೀವಿ ಅನ್ನೋದೇ ತುಂಬಾ ಮುಖ್ಯ. ಇವಾಗ ಇನ್ನೊಂದು ಸ್ಕ್ರಿಪ್ಟ್ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ SBI ಲೈಫ್. SBI ಲೈಫ್ ಅಲ್ಲಿ ನೋಡಿದ್ರೆ ಇವತ್ತೇನಾಗಿದೆ ಅಂತ, ಇವತ್ತು ಒಂದೊಂದ್ಸತಿನೂ ಟ್ರೆಂಡ್ ಲೈನ್ ಮಾರ್ಕೆಟ್ ಏನ್ ಮಾಡಿದೆ, ರೆಸ್ಪೆಕ್ಟ್ ಮಾಡಿ, ಕಾಣಿಸ್ತಿದ್ಯಾ, ಒಂದೊಂದ್ಸತಿನೂ ರೆಸ್ಪೆಕ್ಟ್ ಮಾಡಿ ಇವಾಗ ಬ್ರೇಕ್ಔಟ್ ಆಯ್ತು. ಇವಾಗ ಬ್ರೇಕ್ಔಟ್ ಆದ್ಮೇಲೂ ನೋಡಿ ಮಾರ್ಕೆಟ್ ಬ್ರೋಕ್ ದಿ ಟ್ರೆಂಡ್ ಲೈನ್, ಬ್ರೇಕ್ಔಟ್ ಆಗಿ ಮತ್ತೆ ಇಲ್ಲಿ ಬಂದಿದೆ. ಮತ್ತೆ ಯಾಕೆ ಇಲ್ಲಿ ಬರಬೇಕು, ಅದೇ ಇರೋದು. ಇವಾಗ ನೀವು ಟೆಕ್ನಿಕಲ್ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಕರೆಕ್ಟ್ ಆಗಿ ಎಲ್ಲಿ ಬಂದಿದೆ, ಬ್ರೇಕ್ಔಟ್ ಆಗಿರೋ ಜಾಗಕ್ಕೆ ಬಂದಿದೆ. ಸೊ ದಟ್ ಈಸ್ ವಾಟ್ ಯು ಕಾಲ್ ಎಸ್ ರೀಟೆಸ್ಟ್. ಅವಾಗ ಒಂದು ರೀಟ್ರೇಸ್ಮೆಂಟ್ ಟ್ರೇಡರ್ಸ್ ಎಲ್ಲ ಏನ್ ಮಾಡ್ಬೋದು, ಕರೆಕ್ಟ್ ಆಗಿ ಫಿಬೊನಾಚಿ ಯೂಸ್ ಮಾಡಿ, ಓಕೆ ರೀಟ್ರೇಸ್ಮೆಂಟ್ ಬಂದೈತೆ, ಇವಾಗ ನಾವು ಬೈ ಮಾಡ್ಬೋದು. ಆ ಜಾಗದಲ್ಲಿ ಬೈ ಮಾಡೋವಾಗ್ಲೂ ಯು ಗೆಟ್ ದ ಅದೇ 500,000 or 2,000 ಈಸಿಯಾಗಿ ಬರುತ್ತೆ. ಇವಾಗ ಏನಂದ್ರೆ ಇದ್ರಲ್ಲಿ ಕರೆಕ್ಟ್ ಆಗಿ ನೀವು ಸ್ಟಾಪ್ ಲಾಸ್ ಹಾಕ್ಬಿಟ್ಟು ಟ್ರೇಡ್ ಮಾಡ್ತೀರಾ ಅಂದ್ರೆ ಇಟ್ ವಿಲ್ ಬಿ ಬೆಟರ್. ರಿಸ್ಕ್ ಮ್ಯಾನೇಜ್ಮೆಂಟ್ ಯೂಸ್ ಮಾಡ್ಕೊಳ್ಳಿ. ಮೈ ಸಜೆಷನ್ ಇಸ್ 50,000 ಇದೆ ಅಂದ್ರೆ ಒಂದು ಟ್ರೇಡರ್ ಬಂದು ಒಂದು 2% ರಿಸ್ಕ್ ಇಟ್ಕೊಬಹುದು. 2% ಅಂದ್ರೆ 1,000 rupees ರಿಸ್ಕ್, 2,000 rupees ಟಾರ್ಗೆಟ್. ಅದು ಬಂದು 3 ಸ್ಕ್ರಿಪ್ಟ್ ಸೇರ್ಸ್ ಹೇಳ್ತಿರೋದು. ಅವಾಗ ಒಂದ್ ಸ್ಕ್ರಿಪ್ಟ್ 500 ಇಡ್ತಿದ್ದೀರಾ ಅಂದ್ರೆ 3 ಸ್ಕ್ರಿಪ್ಟ್ಗೆ ಲೆಟ್ಸ್ ಸೇ 1,500 ರಿಸ್ಕ್, 3,000 ಪ್ರಾಫಿಟ್ ಬರ್ತಿದ್ಯಾ, ಅವೆಲ್ಲ ಏನ್ ಗುಡ್, ಮೋರ್ ದೆನ್ ಇನಫ್. ತಗೊಂತೀರಾ ಅಂದ್ರೆ ಖಂಡಿತ ತಗೊಬಹುದು, ಮಾಡಕ್ ಆಗಲ್ಲ ಅಂತ ಅಲ್ಲ. ಆದ್ರೆ ಏನ್ ಹೇಳೋದು, ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾಡಿ. ಇದರಲ್ಲಿ ತುಂಬಾ ಜನ ತಿಳಿದೆ ಇಲ್ಲ. ನಿಮಗೆ ನೀವೇ ಒಂದು ಕ್ವಶನ್ ಕೇಳ್ಕೊಳ್ಳಿ, ಒಂದು ಟ್ರೇಡ್ ತಗೊಳಕ್ ಮುಂಚೆ ಈ ಟ್ರೇಡ್ ಯಾಕೆ ತಗೊಂತ ಇದೀನಿ ಅಂತ ಗೊತ್ತಿದ್ಯಾ? ತುಂಬಾ ಜನಕ್ಕೆ ಏನ್ ಗೊತ್ತಿಲ್ಲ ಅಂದ್ರೆ, ಸರ್ ನಾನು ಟ್ರೇಡ್ ತೆಗೆದೆ ಸರ್, ಇಂಟ್ರಾಡೇ ಮಾಡ್ಬೇಕು ಅನ್ಕೊಂಡೆ ಸರ್. ಓಕೆ ಮಾಡಿ, ಟ್ರೇಡ್ ಯಾಕೆ ತಗೊಂಡ್ರಿ ಅಂತ ಕೇಳಿದ್ರೆ ಅದೇ ಸರ್ ಮೇಲ್ ಹೋಗುತ್ತೆ ಅನ್ಕೊಂಡೆ ತಗೊಂಡೆ, ಕೆಳಗ್ ಬರುತ್ತೆ ಅನ್ಕೊಂಡೆ ಬರ್ಲಿಲ್ಲ. ಏನ್ ಸಮಸ್ಯೆ ಅಂದ್ರೆ ಟ್ರೇಡ್ ಯಾಕೆ ತಗೊಂತಾ ಇದೀವಿ ಅಂತಾನೆ ಅರ್ಧ ಜನ ಗೊತ್ತಿಲ್ಲ, ಅದಕ್ಕೆ ತುಂಬಾ ಜನ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟ್ ಥಿಂಗ್ ಇಸ್ ಯು ಹ್ಯಾವ್ ಟು ನೋ, ಒಂದು ಟ್ರೇಡ್ ತಗೊಳಕ್ ಮುಂಚೆ ಯಾಕೆ ಈ ಟ್ರೇಡ್ ತಗೊಂತಾ ಇದೀವಿ ಅಂತ ನಮಗೆ ಗೊತ್ತಿದ್ರೆ ಈ ಸಮಸ್ಯೆನೇ ಬರಲ್ಲ. ಸೊ ಮೈ ಕನ್ಕ್ಲೂಷನ್ ಇಸ್
ಇಂಟ್ರಾಡೇಲಿ ಪ್ರಾಫಿಟ್ ಮಾಡ್ಬೋದಾ ಅಂದರೆ ಮಾಡ್ಬೋದು, ಆದರೆ ಎಲ್ಲ ತಿಳ್ಕೊಂಡು ಮಾಡಿದ್ರೆ ಯು ಕ್ಯಾನ್ ಮೇಕ್ ಪ್ರಾಫಿಟ್. ಸುಮ್ಮನೆ ಏನೋ ಒಂದು ಮಾಡಬೇಕು ಅಂತ ಮಾಡಿದ್ರೆ ನಿಮಗೆ ಪ್ರಾಫಿಟ್ ಸಿಗುತ್ತೆ ಅಂದರೆ ಖಂಡಿತ ಸಿಗಲ್ಲ. ಓನ್ಲಿ ಥಿಂಗ್ ದ ಮಾರ್ಕೆಟ್ ರೆಸ್ಪೆಕ್ಟ್ಸ್ ಇಸ್ ಟೆಕ್ನಿಕಲ್ ಅನಾಲಿಸಿಸ್. ಅದನ್ನ ಕರೆಕ್ಟಾಗಿ ಮಾಡಿದ್ರೆ, ಟ್ರೇಡ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಪ್ರಾಫಿಟ್ಸ್. ಅದಕ್ಕೋಸ್ಕರನೇ ಈ ಕ್ಲಾರಿಟಿಗೋಸ್ಕರನೇ ಈ ವಿಡಿಯೋ ಮಾಡಿದ್ದೆ. ಯಾಕಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ರು, ಇನ್ಮೇಲೆ 5 ಲಕ್ಷ ಇದ್ರೆ ಮಾಡೋಕ್ಕಾಗೋದು, 15 ಲಕ್ಷ ಇದ್ರೆ ಮಾಡೋಕ್ಕಾಗೋದು ಅಂತ. ಮಾಡೋಕ್ಕಾಗತ್ತೆ, ಇಂಟ್ರಾಡೇಲೂ ಮಾಡೋಕ್ಕಾಗತ್ತೆ, ಸ್ವಿಂಗ್ ಟ್ರೇಡಿಂಗಲ್ಲೂ ಮಾಡೋಕ್ಕಾಗತ್ತೆ, ಇನ್ವೆಸ್ಟ್ಮೆಂಟ್ಲೂ ಮಾಡೋಕ್ಕಾಗತ್ತೆ. ಎಲ್ಲ ಗೋಲ್ ಒಂದೇನೆ. ಈ 3 ಜನಕ್ಕೂ ಒಂದೇ ಗೋಲೆ, ಪ್ರಾಫಿಟ್. ಆ ಪ್ರಾಫಿಟ್ನ ಹೇಗೆ ನಾವು ಹೋಗಿ ರೀಚ್ ಮಾಡ್ತೀವಿ? ಇನ್ವೆಸ್ಟ್ಮೆಂಟ್ ಹೋಗಿ ರೀಚ್ ಮಾಡ್ತೀವ, ಸ್ವಿಂಗ್ ಟ್ರೇಡಿಂಗ್ ಹೋಗಿ ರೀಚ್ ಮಾಡ್ತೀವಿ, ಅಲ್ಲ ಇಂಟ್ರಾಡೇಲಿ ರೀಚ್ ಮಾಡ್ತೀರಾ? 3 ಜನನೂ ಹೋಗಿ ರೀಚ್ ಮಾಡ್ಬೋದು. ಆದ್ರೆ ಏನಂದ್ರೆ ಆ 3 ಗಾಡಿ ಓಡ್ಸಕ್ಕೂ 3 ಜನಕ್ಕೂ ಎಕ್ಸ್ಪೀರಿಯನ್ಸ್ ಇರಬೇಕು. ಒಬ್ಬರಿಗೆ ಸೈಕಲ್ ಓಡ್ಸಕ್ ಗೊತ್ತು ಅಂದ್ರೆ ಸೈಕಲ್ ಓಡಿಸಿ ನಿಧಾನಕ್ಕೆ ಹೋಗಿ, ರಿಸ್ಕೇ ಇಲ್ಲ. ಒಬ್ರಿಗೆ ಬೈಕ್ ಓಡ್ಸಕ್ ಗೊತ್ತು ಅಂದ್ರೆ ಬೈಕಲ್ಲಿ ಹೋಗಿ. ಒಬ್ಬರಿಗೆ ಕಾರಲ್ಲಿ ಸ್ಪೀಡಾಗಿ ಹೋಗೋಕ್ಕಾಗತ್ತೆ ಅಂದ್ರೆ, ರೀಚ್ ಮಾಡೋಕ್ಕಾಗತ್ತೆ, ಇಂಟ್ರಾಡೇನು ಮಾಡೋಕ್ಕಾಗತ್ತೆ ಅಂದ್ರೆ ಧಾರಾಳವಾಗಿ ಮಾಡಿ. ಆದ್ರೆ ಓಡ್ಸಕ್ ಗೊತ್ತಿರೋರು ಮಾತ್ರ ಓಡಿಸಿ. ಸೈಕಲ್ ಮಾತ್ರ ಓಡ್ಸಕ್ ಗೊತ್ತಿದೆ ಅಂದ್ರೆ ಕಾರಲ್ಲಿ ಕೂತ್ಕೊಂಡ್ಬಿಡಿ, ಅದು ರಿಸ್ಕು. ಅರ್ಥ ಆಯ್ತಾ? ಅದೇ ನಾನು ಹೇಳಕ್ ಬಂದಿದ್ದು. ಲಾಸ್ಟ್ ವಿಡಿಯೋ ಅದೇ ಹೇಳಕ್ ಬಂದೆ. ತುಂಬಾ ಜನ ಅದನ್ನ ಸರಿಯಾಗಿ ಕನ್ವೆ ಆಗ್ಲಿಲ್ಲ. ಅದು ಇಂಟ್ರಾಡೇನೇ ಇಲ್ದೇ ಇರೋ ತರ ಅನ್ಕೊಂಡ್ರು. ಇಂಟ್ರಾಡೇ ಕ್ಯಾನ್ ಬಿ ಡನ್. ಪ್ರಾಪರ್ ಟೆಕ್ನಿಕಲ್ಸ್ ಅಂಡ್ ಪ್ರೊಫೆಷನಲಿಸಮ್ ವಿಲ್ ಗಿವ್ ಯು ಪ್ರಾಫಿಟ್ಸ್ ಇನ್ ಎನಿಥಿಂಗ್. ಅದು ಇಂಟ್ರಾಡೇ ಆಗಿರ್ಬೋದು, ಸ್ವಿಂಗ್ ಆಗಿದ್ರು ಸರಿ, ಇಲ್ಲ ಇನ್ವೆಸ್ಟ್ಮೆಂಟ್ ಆಗಿದ್ರು ಸರಿ, ಎಲ್ಲದರಲ್ಲೂ ಪ್ರಾಫಿಟ್ ಇದೆ. ಅದೇ ಗೊತ್ತಿದ್ದು ಮಾಡಿ. ನಾನು ಅದೇ ನಿಮ್ಗೆ ಹೇಳಬೇಕು ಅನ್ಕೊಂಡೆ. ಸೊ ಇನ್ ಕೇಸ್ ನೀವು ಇದೆಲ್ಲ ಕಲ್ತ್ಕೊಂಡು ಮಾಡ್ಬೇಕು ಅನ್ಕೊಂಡ್ರು, ವಿ ಆರ್ ಟ್ರೇಡ್ ಅಚೀವರ್ಸ್ ವಿ ಟೀಚ್ ಪೀಪಲ್ ಆನ್ ಹೌ ಟು ಯೂಸ್ ಟೆಕ್ನಿಕಲ್ಸ್. ಸೊ ಏನ್ ಮಾಡ್ಬೇಕಂದ್ರೆ 14 ಸಬ್ಜೆಕ್ಟ್ಸ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ನ ಹೇಗೆ ಒಂದೊಂದಾಗಿ, ಫಿಬೊನಾಚಿ ಆಗಿರ್ಬೋದು, ಟ್ರೆಂಡ್ ಲೈನ್ ಆಗಿರ್ಬೋದು, ಇಲ್ಲ ಡಬಲ್ ಟಾಪ್ಸ್ ಆಗಿರ್ಬೋದು, ಇಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು, ಇದೆಲ್ಲದನ್ನು ಟ್ರೈನರ್ಸ್ ನಿಧಾನಕ್ಕೆ ಹೇಳ್ಕೊಡ್ತಾರೆ. ಏನಂದ್ರೆ ಅದೆಲ್ಲ ಗೊತ್ತಿದ್ರೇನೆ ವಿಲ್ ಬಿ ಏಬಲ್ ಟು ಮೇಕ್ ಪ್ರಾಫಿಟ್ಸ್. ಸೊ ಇದು ಮಾತ್ರ ಅಲ್ಲದೆ, ಇವಾಗ ನೀವು ಇಂಟ್ರಾಡೇ ಮಾಡಬೇಕು ಅನ್ಕೊಂಡ್ರೆ, ಇಂಟ್ರಾಡೇಗೆ ಅಂತ ಒಂದು ವಿಷಯ ಇದೆ. ಏನು ಅಂದ್ರೆ ಡೈಲಿ ಮೂವ್ಮೆಂಟ್ ಗೊತ್ತಿರಬೇಕು. ಇವಾಗ ಒನ್ ಡೇಗೆ SBI 10-15 ಪಾಯಿಂಟ್ಸ್ ಮೂವ್ ಆಗುತ್ತೆ ಅಂದ್ರೆ, ನೀವು ಹೋಗಿ 50 ಪಾಯಿಂಟ್ ಮೂವ್ ಮಾಡ್ತೀನಿ, ಇವತ್ತು ನನಗೆ ಇಂಟ್ರಾಡೇಲಿ ಪ್ರಾಫಿಟ್ ಮಾಡಬೇಕು ಅನ್ಕೊಂಡ್ರೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದಕ್ಕಾಗಿರೋ ಡೈಲಿ ಮೂವ್ಮೆಂಟ್ ಇದೆ. ಸೊ ಅದು ವಿ ಟೀಚ್ ಪೀಪಲ್ ಹೇಗೆ ಒಂದು ದಿನಕ್ಕೆ ಒಂದು ಸ್ಕ್ರಿಪ್ಟ್ ಎಷ್ಟು ಪಾಯಿಂಟ್ಸ್ ಮೂವ್ ಆಗುತ್ತೆ ಅಂತ ಡೈಲಿ ಶೀಟ್ಸ್ ಇಂದ, ಟೆಕ್ನಿಕಲ್ ಅನಾಲಿಸಿಸ್ ಇಂದ ಎಲ್ಲ ವಿ ಟೀಚ್ ಪೀಪಲ್. ಸೊ ಇನ್ ಕೇಸ್ ನೀವು ಅದನ್ನ ಕಲ್ತ್ಕೊಂಡು ಮಾಡಬೇಕು ಅನ್ಕೊಂಡ್ರೆ, ಕೆಳಗಿರೋ ಸ್ಕ್ರೋಲ್ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಇಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಸೊ ಅಂಡ್ ಕ್ಲಾಸಸ್ ನೋಡಿದ್ರೆ ನಮ್ಮ ಕಮಿಂಗ್ ಮಂಡೇ ಬಂದು ಕೊಯಂಬತ್ತೂರ್, ಚೆನ್ನೈ ಅಂಡ್ ಬ್ಯಾಂಗ್ಳೂರ್ 3 ಜಾಗದಲ್ಲೂ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಇನ್ ಕೇಸ್ ನೀವು ಈ 3 ಬ್ರಾಂಚ್ಗೂ ವಿಸಿಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಆನ್ಲೈನಲ್ಲೂ ನಾವು ಕ್ಲಾಸಸ್ ಇದೆ. ಪ್ಲಸ್ ಆನ್ಲೈನ್ನಲ್ಲಿಯೂ ಆಗಲ್ಲ ಅಂದ್ರೆ ಆಫೀಸ್ ಗೋವರ್ಸ್ ಅಂದ್ರೆ ವೀಕೆಂಡ್ಸ್ಗಳಲ್ಲಿ ಸ್ಯಾಟರ್ಡೇ ಸಂಡೇ ನಮ್ಮ ವೀಕೆಂಡ್ ಬ್ಯಾಚಸ್ ಆಲ್ಸೋ ವಿ ಡೂ ಹ್ಯಾವ್. ಸೊ ಇನ್ ಕೇಸ್ ಡೀಟೇಲ್ಸ್ ಬೇಕು ಅಂದ್ರೆ ಕೆಳಗಿರೋ ನಂಬರ್ ಕಾಲ್ ಮಾಡಿ ಕೇಳಿ. ಅಂಡ್ ಅದೇ ತರ ಬ್ರಾಂಚಸ್ಗೆ ಬಂದು ವಿಸಿಟ್ ಮಾಡಿ ನೋಡ್ಬಿಟ್ಟು ಜಾಯಿನ್ ಮಾಡ್ತೀನಿ ಸರ್, ನಾನು ಬಂದು ಟ್ರೇಡಿಂಗ್ ಫ್ಲೋರ್ ಎಲ್ಲ ಹೇಗಿದೆ ಅಂತ ನೋಡ್ಬೇಕು ಅನ್ಕೊಂಡ್ರೆ ನೀವು ಡೈರೆಕ್ಟಾಗಿ ಆಫೀಸಿಗೆ ಬಂದು ನೋಡ್ಬಿಟ್ಟು ಜಾಯಿನ್ ಮಾಡ್ಕೊಬೋದು. ಆಲ್ ರೈಟ್. ಸೊ ಏನಂದ್ರೆ ಆದಷ್ಟು ಏನ್ ಮಾರ್ಕೆಟ್ ಅನ್ನೋದನ್ನ ತಿಳ್ಕೊಂಡು ಮಾಡಿ. ಗೊತ್ತಿಲ್ಲದೆ ಹೋಗಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಲಾಸ್ ಮಾಡ್ಕೊಂಡು ಅದಾದ್ಮೇಲೆ ಯೋಚನೆ ಮಾಡ್ತಾರೆ, ಇದೆಲ್ಲ ನಾನು ಮಾಡ್ಬೋದಿತ್ತ ಅಂತ. ಯಾಕೆ ಟ್ರೇಡ್ ತಗೊಂತಾ ಇದೀನಿ, ಏನಕ್ಕೆ ತಗೊಂತಾ ಇದೀನಿ ಏನು ಗೊತ್ತಿಲ್ಲದೆ ಲಾಸ್ ಮಾಡ್ಕೊಳ್ಳೋ ಬದಲು ಮೊದಲು ತಿಳ್ಕೊಂಡು ಕರೆಕ್ಟ್ ಆಗಿರೋ ದಾರಿ ಹಿಡಿದು ಅದಾದ್ಮೇಲೆ ಟ್ರೇಡ್ ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪ್ರಾಫಿಟಬಲ್. ಸೊ ಅದನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ, ಕರೆಕ್ಟಾಗಿ ಮಾಡಿ. ಅಂಡ್ ಐ ವಿಶ್ ಯು ಆಲ್ ದಿ ಸಕ್ಸಸ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.